ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಸ್ವರ ಸಂಗಮ ವೃಂದದ ಪ್ರಥಮ ವಾರ್ಷಿಕೋತ್ಸವ. ಸಮಾಜ ಸೇವಕಿ ಅಮೀನಾ ಎಂಎಂ ಅವರಿಗೆ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನ. ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಸ್ವರ ಸಂಗಮ ವೃಂದ ತಂಡದ ಮೊದಲ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಕಲೆ ಮತ್ತು ಸೇವೆಯ ಸಂಗಮವಾಗಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಗಾಯಕರು ಭಾಗವಹಿಸಿದ್ದರು. ಸಾಧಕಿ ಅಮೀನಾ ಅವರಿಗೆ ಸನ್ಮಾನ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕೊಡಗಿನ ಖ್ಯಾತ ಸಮಾಜ ಸೇವಕಿ ಅಮೀನಾ ಎಂಎಂ ಅವರಿಗೆ ಅವರ ನಿರಂತರ ಸಮಾಜ ಸೇವೆಯನ್ನು ಗುರುತಿಸಿ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಮೇಡಮ್ ಅವರು ಹಾಗೆ ತಂಡದವರು ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ರು. ಸೊ ಅದೇ ಒಂದು ಖುಷಿಯಿಂದ ನಾನು ಇವತ್ತು ಈ ಒಂದು ವೇದಿಕೆಗೆ ನಾನು ಬಂದಿದ್ದೇನೆ. ತುಂಬ ಖುಷಿಯಾಗುತ್ತೆ. ಕೊಡಗಿನಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದ ನನ್ನನ್ನು ಈ ಒಂದು ಸಂತೋಷದ ಒಂದು ಮನೆಗೆ ನೀವು ಸ್ವೀಕರಿಸ್ತಾ ಇದ್ದೀರಾ ಅಂತ ಹೇಳುವಾಗ ತುಂಬ ಖುಷಿಯಾಗುತ್ತೆ. ಈ ಒಂದು ಮನೆ ಬೆಳಗೋದು ಅಂತ ಹೇಳಿದ್ರೆ ಒಂದು ಕಬ್ಬಿಣ ಯಾವ ರೀತಿ ತುಕ್ಕು ಹಿಡಿಯುತ್ತೆ, ಆ ಕಬ್ಬಿಣದ ತುಕ್ಕನ್ನು ನಾವು ಯಾವುದರಿಂದ ನಾವು ಕ್ಲೀನ್ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಈ ಒಂದು ಕಾರ್ಯ ಮಾಡಬೇಕಾಗುತ್ತೆ. ಕಬ್ಬಿಣಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಯಾವುದರಿಂದನೂ ಮುರಿಯಕ್ಕೆ ಸಾಧ್ಯ ಇಲ್ಲ. ಕಬ್ಬಿಣದ ತುಕ್ಕನ್ನು ನಾವು ಕ್ಲಿಯರ್ ಮಾಡಬೇಕು. ಅದು ನಮ್ಮ ಮನಸ್ಸು, ನಮ್ಮ ಹೃದಯ ಶುದ್ಧವಾಗಿದ್ದರೆ ಇಂತಹ ಸಾಂಸ್ಕೃತಿಕ ಕಲೆಗಳಿಗೆ ನಾವು ಬೆಂಬಲವನ್ನು ಕೊಡುವಾಗ ಅಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ಬೋದು. ಹಾಗಾಗಿ ತುಂಬ ಖುಷಿಯನ್ನು ಕೊಟ್ಟಿದೆ. ನಾನು ಕೂಡ ನಿಮ್ಮ ಮುಂದೆ ಒಂದು ಕಲಾವಿದೆ ಅನ್ನೋಕ್ಕಿಂತ ನಾನೊಂದು ಸಮಾಜ ಸೇವಕಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ. ಕಲಾವಿದರಿಗೆ ಬೆಂಬಲ ಕೊಡ್ತಾ ಇದ್ದೇನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನು ಒಂದೊಂದು ಜಿಲ್ಲೆಗಳಿಗೂ ಕೂಡ ನಾನು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮಗಳೆಲ್ಲ ಅತಿ ಚೆನ್ನಾಗಿ ನಡೀತಾ ಇದೆ. ತುಂಬ ಖುಷಿಯಾಗುತ್ತೆ. ಹೆಣ್ಮಕ್ಳು ಯಾವಾಗಲೂ ಮೂಲೆಗೆ ಕೂತ್ಕೋಬಾರ್ದು. ನಾನೊಂದು ಮುಸಲ್ಮಾನ ಹೆಣ್ಮಕ್ಳಾಗಿ ಇಷ್ಟರ ಮಟ್ಟಿಗೆ ನಾನು ಬಂದು ನಿಂತು ನಿಮ್ಮ ಹತ್ರ ಮಾತಾಡಬೇಕ ಒಂದು ಕನಸು 8ನೇ ತರಗತಿಯಲ್ಲಿ ನನಗೆ ಮೂಡಿ ಬಂದಿತ್ತು. ಆ 8ನೇ ತರಗತಿಯ ಆ ಒಂದು ಕನಸು ನಂದು ಇವತ್ತು ನಾನು ಮುಂದೆ ತಗೊಬರ್ತಾ ಇದ್ದೇನೆ. ಅಂದಿನ ದಿನಗಳಲ್ಲಿ ಹಾಡನ್ನು ಕೇಳೋದು ತುಂಬ ನನ್ನದೊಂದು ಹವ್ಯಾಸ ಆಗಿತ್ತು. ಅದಕ್ಕಿಂತ ಹೆಚ್ಚಿನದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದು ಎಲ್ಲೋ ಒಂದು ಕಡೆ ನಂದು ನಿಲ್ಲಾಗೋಯ್ತು. ನನಗೆ ನನ್ನ ಈ ಒಂದು ಕೆಲಸನ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ನಾನು ಒಂದು ಮನೆಯ ಹೆಣ್ಮಗಳಾಗಿ ಮದುವೆಯಾಗಿ ಹೋಗಿ ಅಲ್ಲಿ ಒಂದು ತಾಯಿಯ ಒಂದು ಪಾತ್ರವನ್ನು ವಹಿಸಿ 3 ಮಕ್ಕಳಿಗೆ ಜನ್ಮ ಕೊಟ್ಟು ಆ 3 ಮಕ್ಕಳನ್ನು ಕೂಡ ಚೆನ್ನಾಗಿ ಬೆಳೆಸಿ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಅವರನ್ನು ಒತ್ತುವರಿ ಕೊಟ್ಟು ನನ್ನಲ್ಲಾದಂತಹ ಸೇವೆಯನ್ನು ನಾನು ಮಾಡ್ತಾ ಹಲವಾರು ಜಿಲ್ಲೆಗಳಲ್ಲಿ ರಕ್ತದಾನ ಶಿಬಿರ, ವಿಕಲಚೇತನರಿಗೆ ವೀಲ್ ಚೇರ್ ನೀಡುವಂಥದ್ದು, ನಿರ್ಗತಿಕರಿಗೆ ಬಟ್ಟೆಗಳನ್ನು ನೀಡುವಂಥದ್ದು, ಸರ್ಕಾರಿ ಶಾಲೆಯಲ್ಲಿ ತುಂಬ ಮಕ್ಕಳು ಬಡ ಮಕ್ಕಳಿರ್ತಾರೆ. ಅಂತಹ ಮಕ್ಕಳನ್ನು ನಾವು ನಮ್ಮ ಮನಸ್ಸಲ್ಲೇ ನಾವು ಹೋಗಿ ಮಾತಾಡಿಸ್ತಾ ಬಂದರೆ ಆ ಮಕ್ಕಳ ಬಾಯಿಂದನೇ ಬರುತ್ತೆ ನಮ್ಗೆ ಯಾವ್ದು ಇಲ್ಲ ಅನ್ನೋದು. ಒಂದೋ ಮಕ್ಕಳಿಗೆ ಶೂಸ್ ಇರಲ್ಲ, ಅಥವಾ ಬುಕ್ಸ್ ಇರಲ್ಲ, ಅಥವಾ ಪೆನ್ ಇರಲ್ಲ, ಅಥವಾ ಒಂದು ಬ್ಯಾಗ್ ಇರಲ್ಲ. ಬ್ಯಾಗ್ ಎಲ್ಲ ಒಂದು ಕಡೆ ತೂತಾಗಿ ಪೆನ್ನು ಇದು ರಬ್ಬರೆಲ್ಲ ಬಿದ್ದೋಗಿರುತ್ತೆ. ಅದನ್ನು ನಾನು ಅನುಭವಿಸಿದ್ದೀನಿ. 4ನೇ ತರಗತಿಯಲ್ಲಿ ಇರಬೇಕಾದ್ರೆ ನಮ್ಮಮ್ಮ ದುಬೈಯಲ್ಲಿದ್ದರು. ಶಾಲೆಗೆ ಹೋಗ್ಬೇಕಾದ್ರೆ ನನಗೆ ಯೂನಿಫಾರ್ಮೇ ಕರೆಕ್ಟಾಗಿಲ್ಲ. ದುಬೈಯಲ್ಲಿರುವಂತಹ ಒಂದು ತಾಯಿಯ ಮಗಳು ಯೂನಿಫಾರ್ಮಿಗೂ ಗತಿ ಇಲ್ಲ ಅಂದಿನ ಕಾಲದಲ್ಲಿ. ಆ ಒಂದು ಯೂನಿಫಾರ್ಮ್ ಹಾಕಿದ್ರೆ ಬಟನ್ಸ್ಗಳೇ ಇರಲ್ಲ, ಒಂದೊಂದು ಕಡೆ ಬಿಚ್ಚೋಗಿರುತ್ತೆ. ತಿಂಡಿ ಮಾಡದೆ ನಾವು ಎದ್ದಾಗ್ಬಿಟ್ಟು ಓಡ್ತಾ ಇರ್ತೀವಿ ಶಾಲೆಗೆ. ಆ ಶಾಲೆಯ ಗುರುಗಳಿದ್ದಾರಲ್ವ, ಇವತ್ತು ನಾನು ಅವರನ್ನು
ನಮ್ಮ ಮೇಡಮನ್ನ, ಓಮನ ಮೇಡಮ್ ಅಂತ. ಅವರು ಎಲ್ಲೇ ಇದ್ದರೂ ತುಂಬ ಚೆನ್ನಾಗಿರಲಿ, ಅವರ ಆಶೀರ್ವಾದ ಸದಾಕಾಲ ನನಗಿದೆ. ಯಾವುದೋ ಒಂದು ಟೈಮಲ್ಲಿ ನಾನು ಅವರಿಗೆ ಒಂದು ಸನ್ಮಾನ ಮಾಡಿಸ್ಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಅನಿಸ್ಕೊಂಡಿದ್ದೇನೆ. ಅದು ನಾನು ಮಾಡೇ ಮಾಡ್ತೇನೆ ಅವರ ವಿದ್ಯಾರ್ಥಿಯಾಗಿ. ಆ ಮೇಡಮ್ ನನಗೆ ಮಧ್ಯಾಹ್ನ ಊಟದ ಒಂದು ವ್ಯವಸ್ಥೆ ನನಗೆ ಇರಲಿಲ್ಲ. ಅವತ್ತು ನಾನು ಧ್ವಜಕಂಬದ ಮಧ್ಯದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ, ಅಮ್ಮನ ಯೋಚನೆ ಮಾಡಿ. ನಮ್ಮ ಅಮ್ಮ ಇದ್ದಿದ್ರೆ ನನಗೆ ಊಟ ಕೊಡ್ತಾ ಇದ್ರಲ್ವಾ. ನನಗೆ ಇವಾಗ ಎಲ್ಲ ಗ್ರೌಂಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ, ನನಗೆ ಊಟ ಇಲ್ಲ. ಆ ಮೇಡಮು ಊಟ ಮಾಡ್ಲಿಕ್ಕೆ ಹೋದಾಗ, ಅಮೀನಾ ನೀನು ಯಾಕೆ ಕಲ್ತ್ಬಿಟ್ಟಿದ್ಯಾ ಧ್ವಜಕಂಬದ ಹತ್ರ, ಬಾಯಿಗೆ ಅಂದು. ನಾನು ಏನು ಇಲ್ಲ ಮೇಡಮ್, ಏನಿಲ್ಲ ಅಂದೆ. ಬಾಯಿಗೆ ಅಂದು. ಹೋದೆ ನಾನು. ಆ ಮೇಡಮ್ ನನಗೆ ಅವರು ತಂದಿದ್ದಂತಹ ಬುತ್ತಿ ಅದನ್ನು ಓಪನ್ ಮಾಡಿ ಆಫೀಸಲ್ಲಿ ಕೂರಿಸಿ ಆ ಒಂದು ಬುತ್ತಿಯ ಬಾಕ್ಸನ್ನು ನನಗೆ ಕೊಟ್ಟು, ಆ ಬಾಕ್ಸಿನ ಮುಚ್ಚಳದಲ್ಲಿ ಆ ಮೇಡಮ್ ಅನ್ನವನ್ನು ಹಾಕಿ ಊಟ ಮಾಡ್ತಾರೆ. ಅದು ಇವತ್ತಿಗೂ ನಾನು ಮರೆಯಲಾಗದಂತಹ ಒಂದು ನೆನಪು ನಂದು. ಆ ಶಾಲೆಯ ಆ ಒಂದು ಕನಸು ಇವತ್ತು ನನ್ನಲ್ಲಿ ಈ ಒಂದು ಬೆಳವಣಿಗೆಯನ್ನು ತರ್ತಾ ಇದೆ. ಆದ್ದರಿಂದ ನಾನು ಮಕ್ಕಳಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ, 8ನೇ ತರಗತಿಯಲ್ಲಿ ನಾನು ಕಂಡಂತಹ ಕನಸು, 4ನೇ ತರಗತಿಯಲ್ಲಿ ನನಗೆ ಇಲ್ಲದಂತಹ ಊಟ, ಯಾವುದೂ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದು ಅವತ್ತು ನಾನು ಊಟ ಇಲ್ಲ ಅಂತ ಹೇಳಿ ನಾನು ಶಾಲೆಗೆ ಬರಲ್ಲ ಅಂತ ಹೇಳಿದರೆ ಇವತ್ತು ಈ ವೇದಿಕೆ ಮುಂದೆ ನನಗೆ ಮಾತಾಡೋಕ್ಕೆ ಒಂದು ಧೈರ್ಯನೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಕಲಾವೃಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದೆ. ಇನ್ನಷ್ಟು ನನಗೆ ಮಕ್ಕಳನ್ನ ನೋಡಿದಾಗ ತುಂಬ ಖುಷಿಯಾಯಿತು. ನನ್ನ ಬಾಲ್ಯ ನನಗೆ ಯೋಚನೆ ಆಯಿತು. ಡ್ಯಾನ್ಸ್ ಆಡೋಕ್ಕೆ ಬರಲಿದ್ದಿದ್ದರೂ ಕೂಡ ನಾನು ನಿಮ್ಮನ್ನು ನೋಡಿ ಖುಷಿಪಟ್ಟೆ. ಮಕ್ಕಳೇ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಹಾಗಾಗಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರುತ್ತಾ ನನ್ನ ಎಲ್ಲ ಕಲಾವಿದರಿಗೂ ಒಂದೇ ಮಾತಿನಲ್ಲಿ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೇನೆ. ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡಿ. ವಾರ್ಷಿಕೋತ್ಸವ ಅಂದಾಗ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಯೋಚನೆ ಆಗುತ್ತೆ ಅಲ್ವಾ. ಆ ಬರ್ತ್ಡೇ ನಾವು ಕೇಕ್ ಕಟ್ ಮಾಡಿ ಎಷ್ಟು ಆನಂದದಿಂದ ತಿಂತೀವೋ ಅದೇ ರೀತಿ ನೀವು ಸಂಗೀತ ಹಾಗೂ ನೃತ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.